ನಮಸ್ಕಾರ. ಸಹಕಾರಿ ಟಿವಿ ಮೊದಲು ಮಾನವನಾಗು ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಉಮಾ. ಮೊದಲಿಗೆ ಹೆಡ್ಲೈನ್ಸ್. ಆದಾಯ ತೆರಿಗೆ ಸುಳ್ಳು ಮಾಹಿತಿ ನೀಡಿದರೆ ಕಠಿಣ ಶಿಕ್ಷೆ. ಹೊಸ ನಿಯಮದ ಪ್ರಕಾರ 200% ದಂಡ, ಜೈಲು ಶಿಕ್ಷೆ. ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಕೆಯಲ್ಲಿ ತಪ್ಪು ಮಾಹಿತಿ ನೀಡಿದರೆ ಅಥವಾ ಆದಾಯ ಮುಚ್ಚಿಟ್ಟರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಆದಾಯ ತೆರಿಗೆ ಇಲಾಖೆ ಎಚ್ಚರಿಕೆ ನೀಡಿದೆ. ಹೊಸ ಆದಾಯ ತೆರಿಗೆ ನಿಯಮಗಳು ಜಾರಿಯಾಗಿದ್ದು, ತೆರಿಗೆದಾರರು ಸುಳ್ಳು ಕಡಿತಗಳನ್ನು ತೋರಿಸಿದರೆ ಅಥವಾ ಆದಾಯ ಮರೆಮಾಚಿದರೆ 200% ದಂಡ ಮತ್ತು ಜೈಲು ಶಿಕ್ಷೆ ವಿಧಿಸುವ ಸಾಧ್ಯತೆ ಇದೆ. ಹೊಸ ಮತ್ತು ಕಠಿಣ ನಿಯಮಗಳನ್ನು ಇಲಾಖೆ ಜಾರಿಗೆ ತಂದಿದ್ದು, ಇದರಿಂದ ಇನ್ಮುಂದೆ ಸಣ್ಣ ತಪ್ಪುಗಳಿಗೂ ತೆರಿಗೆ ಪಾವತಿದಾರರು ದೊಡ್ಡ ಬೆಲೆ ತೆರಬೇಕಾಗುತ್ತದೆ. ತೆರಿಗೆದಾರರು ಸುಳ್ಳು ಕಡಿತಗಳನ್ನು, ಡಿಡಕ್ಷನ್ಗಳನ್ನು ತೋರಿಸಿದರೆ ಅಥವಾ ತಮ್ಮ ಆದಾಯ ಮರೆಮಾಚಿದರೆ ಪಾವತಿಸಬೇಕಾದ ತೆರಿಗೆಯ ಮೇಲೆ 20% ದಂಡ, ವಾರ್ಷಿಕವಾಗಿ 24% ಬಡ್ಡಿ ವಿಧಿಸಲಾಗುತ್ತದೆ. ಅಲ್ಲದೆ ಸೆಕ್ಷನ್ 276C ಅಡಿಯಲ್ಲಿ ಜೈಲು ಶಿಕ್ಷೆ ವಿಧಿಸುವ ಸಾಧ್ಯತೆಯೂ ಇದೆ. ಒಂದು ವೇಳೆ ನಿಮ್ಮ ಲೆಕ್ಕ ಪರಿಶೋಧಕರು, CA ಅಥವಾ ತೆರಿಗೆ ಸಲಹೆಗಾರರು ತಪ್ಪು ಮಾಡಿದರೂ ಕಾನೂನಿನ ಪ್ರಕಾರ ತೆರಿಗೆದಾರರಾದ ನೀವೇ ಸಂಪೂರ್ಣ ಜವಾಬ್ದಾರರಾಗಿರುತ್ತೀರಿ ಎಂದು ಇಲಾಖೆ ಸ್ಪಷ್ಟಪಡಿಸಿದೆ. ರಿಟರ್ನ್ಸ್ ಸಿದ್ಧಪಡಿಸಿದ ವ್ಯಕ್ತಿಯಲ್ಲ, ಬದಲಾಗಿ ತೆರಿಗೆದಾರರನ್ನೇ ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ ಎಂದು ಕಾನೂನಿನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಆದ್ದರಿಂದ ITR ಸಲ್ಲಿಕೆ ವೇಳೆ ಪ್ರತಿಯೊಂದು ಮಾಹಿತಿಯೂ ನಿಖರವಾಗಿದೆ ಮತ್ತು ಅದಕ್ಕೆ ಸೂಕ್ತ ದಾಖಲೆಗಳಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ನಿಮ್ಮ ಕರ್ತವ್ಯ ಎಂದು ಇಲಾಖೆ ತಿಳಿಸಿದೆ. ಈ ಹೊಸ ಕಠಿಣ ನಿಯಮಗಳು ಯಾವುದೇ ವಿನಾಯಿತಿ ಇಲ್ಲದೆ ಎಲ್ಲರಿಗೂ ಅನ್ವಯಿಸುತ್ತವೆ. ಅಂದರೆ ಸಂಬಳ ಪಡೆಯುವ ನೌಕರರು, ಫ್ರೀಲಾನ್ಸರ್ಗಳು ಹಾಗೂ ಡಾಕ್ಟರ್, ವಕೀಲರು ಸೇರಿದಂತೆ ಇತರ ವೃತ್ತಿಪರರು ಮತ್ತು ಉದ್ಯಮಿಗಳಿಗೂ ಅನ್ವಯಿಸುತ್ತದೆ. ದಂಡಕ್ಕೆ ಕಾರಣವಾಗುವ ಸಾಮಾನ್ಯ ತಪ್ಪುಗಳು: ತಪ್ಪಾದ ITR ಫಾರಂ ಆಯ್ಕೆ. ನಿಮ್ಮ ಆದಾಯದ ಮೂಲಕ್ಕೆ ಸರಿಹೊಂದುವ ಫಾರಂ ಅನ್ನು ಆಯ್ಕೆ ಮಾಡದೇ ಇರುವುದು, ದಾಖಲೆಗಳಿಲ್ಲದೆ ಡಿಡಕ್ಷನ್ಸ್, ಮನೆ ಬಾಡಿಗೆ ಭತ್ಯೆ, HRA ಅಥವಾ ಇತರ ಕಡಿತಗಳಿಗೆ ಸರಿಯಾದ ಪುರಾವೆ ಒದಗಿಸದೆ ಕ್ಲೈಮ್ ಮಾಡುವುದು, ಆದಾಯ ಮರೆಮಾಚುವಿಕೆ, ಬಡ್ಡಿ, ಫ್ರೀಲಾನ್ಸ್ ಗಳಿಕೆ ಅಥವಾ ಇತರ ಮೂಲಗಳಿಂದ ಬಂದ ಹೆಚ್ಚುವರಿ ಆದಾಯವನ್ನು ಘೋಷಿಸದೇ ಇರುವುದು, ವೈಯಕ್ತಿಕ ಖರ್ಚುಗಳನ್ನು ತೋರಿಸುವುದು, ವೈಯಕ್ತಿಕ ಖರ್ಚುಗಳನ್ನು ವ್ಯಾಪಾರದ ಖರ್ಚುಗಳೆಂದು ತಪ್ಪಾಗಿ ತೋರಿಸುವುದು. ಒಮ್ಮೆ ತಪ್ಪು ಮಾಹಿತಿ ನೀಡಿ ನಂತರ ಆದಾಯ ತೆರಿಗೆ ಇಲಾಖೆ ಅದನ್ನು ಪತ್ತೆ ಹಚ್ಚಿದರೆ ನಿಮ್ಮನ್ನು ರಿಟರ್ನ್ ಪರಿಷ್ಕರಿಸಿದರೂ ರಿವೈಸ್ ದಂಡದಿಂದ ಪಾರಾಗಲು ಸಾಧ್ಯವಿಲ್ಲ. ಹಾಗಿದ್ದರೆ ದಂಡದಿಂದ ಪಾರಾಗುವುದು ಹೇಗೆ? AIS ನೊಂದಿಗೆ ಹೋಲಿಕೆ. ಆದಾಯದ ವಿವರಗಳನ್ನು ವಾರ್ಷಿಕ ಮಾಹಿತಿ ಹೇಳಿಕೆ AIS ಆನ್ಯುಯಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ನೊಂದಿಗೆ ಹೋಲಿಸಿ ಖಚಿತಪಡಿಸಿಕೊಳ್ಳಿ. ದಾಖಲೆಗಳನ್ನು ಇಟ್ಟುಕೊಳ್ಳಿ. ನೀವು ಕ್ಲೈಮ್ ಮಾಡುವ ಪ್ರತಿಯೊಂದು ಕಡಿತಕ್ಕೂ ಸೂಕ್ತ ದಾಖಲೆಗಳನ್ನು, ಬಾಡಿಗೆ ರಶೀದಿ, ಬಿಲ್ಗಳು ಇಟ್ಟುಕೊಳ್ಳಿ. ಸರಿಯಾದ ITR ಫಾರಂ ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಆದಾಯಕ್ಕೆ ಅನುಗುಣವಾಗಿ ಸರಿಯಾದ ITR ಫಾರಂ ITR 1ರಿಂದ ITR 7ರ ಆಯ್ಕೆಯನ್ನು ಮಾಡಿಕೊಳ್ಳಿ. ಕೊನೆಯ ದಿನಾಂಕದೊಳಗೆ ಫೈಲ್ ಮಾಡಿ. ತಡವಾಗಿ ರಿಟರ್ನ್ಸ್ ಸಲ್ಲಿಸುವುದನ್ನು ತಪ್ಪಿಸಿ. ಈ ಮೂಲಕ ದಂಡದಿಂದ ತಪ್ಪಿಸಿಕೊಳ್ಳಿ. ವೃತ್ತಿಪರರ ಸಲಹೆ ಪಡೆಯಿರಿ. ಅನುಮಾನಗಳಿದ್ದರೆ ITR ಸಲ್ಲಿಕೆ ಮಾಡುವ ಮೊದಲು ಸರಿಯಾದ ತೆರಿಗೆ ವೃತ್ತಿಪರರೊಂದಿಗೆ ಸಮಾಲೋಚಿಸಿ. ಆತ್ಮೀಯ ಸಹಕಾರಿ ಬಂಧುಗಳೇ, ಇದು ಸಹಕಾರಿ ಟಿವಿ, ನಿಮ್ಮ ಟಿವಿ. ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರನ್ನು ಪಡೆಯಿರಿ. ಸಹಕಾರಿ ಟಿವಿಯನ್ನು ರಾಜ್ಯಾದ್ಯಂತ ವಿಸ್ತರಿಸೋಣ, ಪಸರಿಸೋಣ. ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ. ಇಲ್ಲಿವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ. ನೋಡ್ತಾ ಇರಿ ಸಹಕಾರಿ ಟಿವಿ, ಮೊದಲು ಮಾನವನಾಗು. ನಮಸ್ಕಾರ.